ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕಳೆ ಔಷಧಿ ಹೊಡಿಬೇಕು ನೋಡಿ. ನಾನು ಚೂಸ್ ಮಾಡ್ಕೊಂಡಿರೋದು ಇದು ಕೋನಿಯೋ ಸೂಪರ್ ಅಂತೇಳಿ. ಇದಕ್ಕೂ ಮುಂಚೆ ಎಲ್ಲ ಸ್ವೀಪ್ ಪವರ್ ಯೂಸ್ ಮಾಡ್ತಿದ್ದೆ ನಾನು. ಮಳೆ ಬರ್ತಾನೆ ಇರುತ್ತೆ, ಅದಕ್ಕೋಸ್ಕರ ಸ್ಟಿಕ್ಕರ್ ಯೂಸ್ ಮಾಡಿದ್ದೀನಿ ನಾನು. ಸ್ಟಿಕ್ಕರ್ ಬಂದು ಸುಮಿ ಮ್ಯಾಕ್ಸ್ ಅಂತೇಳಿ. ಇದನ್ನು ಹಾಕಿ ಹೊಡೆದ್ರೆ ಮಳೆ ಬಂದ್ರೂ ಏನು ತೊಂದರೆ ಇಲ್ಲ. ಮಾಮೂಲಿ ಅದು ಔಷಧಿ ಏನು ಕೆಲಸ ಮಾಡುತ್ತೋ ಆ ಕೆಲಸ ಮಾಡುತ್ತೆ. ನಂದು 15 ಲೀಟರ್ ಡ್ರಮ್ ಆಗಿರೋದ್ರಿಂದ ನಾನು 160 ml ಹಾಕ್ಕೊಳ್ತೀನಿ. 150 ಅಥವಾ 160. 20 ಲೀಟರ್ ಡ್ರಮ್ ಇದ್ದರೆ 200 ml ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಯಾವುದೇ ಕಳೆ ಔಷಧಿ ಹೊಡಿಬೇಕಾದ್ರೆ ಈ ಥರ ನೊರೆ ಥರ ಬರುತ್ತೆ. ಆವಾಗ ಕಳೆ ಔಷಧಿ, ಬೇರೆ ಔಷಧಿ ಎಲ್ಲ ಹೊಡಿಬೇಕಾದ್ರೆ ಈ ಥರ ನೊರೆ ಬರೋದಿಲ್ಲ. ಯಾವುದೇ ಔಷಧಿ ಹೊಡಿಬೇಕಾದ್ರೂ ಒಂದು ಸತಿ ನೋಡ್ಕೊಳ್ಳಿ. ನೊರೆ ಬಂದರೆ ಅದು ಕಳೆ ಔಷಧಿ ಆಗಿರುತ್ತೆ. ಸೊ ಈ ಕಪ್ಪು ಅಂಗಡಿಗಳಲ್ಲಿ ಸಿಗುತ್ತೆ, 150 ಇರುತ್ತೆ ಇದು, ಅಥವಾ ಒಂದು 10 ರೂಪೀಸ್ ಡಿಫ್ರೆನ್ಸ್ ಇರ್ಬೋದು. ಇದನ್ನು ಹಾಕ್ಕೊಂಡು ಕಳೆ ಔಷಧಿ ಹೊಡೆದ್ರೆ ನೀಟಾಗಿ ಒಂಚೂರು ಗಿಡಕ್ಕೆ ಎಗರ್ದಂಗೆ ತುಂಬ ಚೆನ್ನಾಗಿ ಹೋಗುತ್ತೆ ಕಳೆ ಎಲ್ಲ. ಇದನ್ನು ಹಾಕ್ಕೊಳ್ಳೋದು ನೋಡಿ, ಈ ಥರ ಕ್ಯಾಪ್ ಮುಂದೆ ಇರುತ್ತಲ್ವ, ಆ ಕ್ಯಾಪ್ನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ಆ ಕ್ಯಾಪಲ್ಲಿ ಹೋಲ್ ಇರುತ್ತಲ್ವ, ಹೋಲ್ಗೆ ಫಿಕ್ಸ್ ಮಾಡ್ಕೋಬೇಕು. ಫಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ಫುಲ್ ಟೈಟಾಗಿ ತಿರುಗ್ಕೋಬೇಕು. ಟೈಟ್ ಮಾಡ್ಕೊಂಡಿಲ್ಲ, ನಾವು ಲೂಸ್ ಮಾಡ್ಕೊಂಡ್ವಿ ಅಂತಂದರೆ ಫುಲ್ ಲೀಕ್ ಆಗುತ್ತೆ, ಔಷಧಿ ಎಲ್ಲ ವೇಸ್ಟ್ ಆಗುತ್ತೆ. ಫುಲ್ ಟೈಟ್ ಮಾಡಿಕೊಂಡ್ರೆ ಸಾಕು. ಮತ್ತು ನೀವು ಯಾವುದೇ ಔಷಧಿ ಹೊಡಬೇಕಾದ್ರೂ ಕಂಪಲ್ಸರಿ ಶೂಸ್ ಯೂಸ್ ಮಾಡಿ, ಫುಲ್ ಸ್ಲೀವ್ ಯೂಸ್ ಮಾಡಿ. ಮಾಸ್ಕು ಯೂಸ್ ಮಾಡಬೇಕು, ಬಟ್ ನಾನು ಮಾಡಲ್ಲ ಮಾಸ್ಕ್ ಯೂಸು. ಯಾಕೆ ಅಂದರೆ ನನಗೆ ಮಾಸ್ಕ್ ಯೂಸ್ ಮಾಡಿದ್ರೆ ಫುಲ್ಲು ಉಸಿರು ಕಟ್ದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಯೂಸ್ ಮಾಡಲ್ಲ. ಗಾಳಿ ಯಾವ ಕಡೆ ಬರುತ್ತೆ ಅದಕ್ಕೆ ಆಪೋಸಿಟಾಗಿ ಹೊಡ್ಕೊಳ್ತೀನಿ ನಾನು. ಕಳೆ ಮದ್ದಾದರೆ ಏನೂ ತೊಂದರೆ ಇಲ್ಲ, ಮತ್ತು ಎಷ್ಟೇ ಗಾಳಿ ಬಂದರೂ ಪರವಾಗಿಲ್ಲ. ಈ ಕಪ್ ಯೂಸ್ ಮಾಡಿದ್ರೆ ನಮಗೂ ಏನೂ ತೊಂದರೆ ಆಗೋದಿಲ್ಲ, ಗಿಡಕ್ಕೂ ಒಂದು ಸ್ವಲ್ಪನೂ ಎಗರೋದಿಲ್ಲ. ತುಂಬಾ ನೀಟಾಗೂ ಹೋಗುತ್ತೆ ಕಳೆ ಎಲ್ಲ. ಆದಷ್ಟು ನೀವು ಒಂದು 9 o'clock ಮೇಲೆ ಹೊಡೆಯೋಕ್ಕೆ ಟ್ರೈ ಮಾಡಿ. ಬೆಳಗ್ಗೆನೇ ಹೊಡೆಯೋಕ್ಕೆ ಹೋದರೆ ನಾವು ಎಲ್ಲ ಔಷಧಿ ಬಿದ್ದಿರುತ್ತೆ, ಎಲ್ಲಿ ಬಿದ್ದಿರಲ್ಲ ಅನ್ನೋದು ಗೊತ್ತೇ ಆಗೋದಿಲ್ಲ. ಹಾಗೆ ಕಳೆ ಔಷಧಿ ಹೊಡಿಬೇಕಾದ್ರೆ ಯಾವತ್ತೂ ಮುಂದೆ ಹೊಡ್ಕೊಂಡು ಹೋಗಬೇಡಿ. ಮಾಮೂಲಿ ಔಷಧಿ ಹೊಡಿತೀವಲ್ಲ ಆ ಥರ ಹೊಡ್ಕೊಂಡು ಹೋಗಬೇಡಿ. ಏಕೆ ಅಂತಂದರೆ ನಾವು ಹೆಜ್ಜೆ ಇಟ್ಟಿದ್ದ ಹತ್ರ ಎಲ್ಲ ಅದು ಗ್ರೀನಾಗಿ ಹಂಗೆ ಉಳಿದ್ಬಿಡುತ್ತೆ, ಕಂಪ್ಲೀಟಾಗಿ ಹೋಗೋದಿಲ್ಲ. ನೋಡಿ, ಈ ರೀತಿ ಹಿಂದಿಂದಕ್ಕೆ ಬಂದರೆ ನೀಟಾಗಿ ಕಂಪ್ಲೀಟಾಗಿ ಎಲ್ಲೂ ಒಂದು ಸ್ವಲ್ಪನೂ ಇರೋದಿಲ್ಲ, ನೀಟಾಗಿ ಹೋಗುತ್ತೆ. ಹಾಗೆ ಕೈಯಲ್ಲಿ ಒಂದು ಕೋಲ್ ಇಟ್ಕೊಳ್ಳಿ, ಎಲ್ಲಿಗೆ ನೀರು ಖಾಲಿ ಆಗುತ್ತೆ ಅಲ್ಲಿಗೆ ಆ ಕೋಲನ್ನ ಹಾಕ್ಬಿಟ್ಟು ಬಂದುಬಿಡಿ. ನೆಕ್ಸ್ಟ್ ಡ್ರಮ್ ನೀವು ಹೊಡಿಬೇಕಾದ್ರೆ ಮತ್ತೆ ಆ ಕೋಲ್ ಎಲ್ಲ ಹಾಕಿರ್ತೀವಿ ಅನ್ನೋದು ಕರೆಕ್ಟಾಗಿ ಗುರುತು ಸಿಗುತ್ತೆ. ಯಾವುದೇ ಕಾರಣಕ್ಕೂ ಸ್ವಲ್ಪನೂ ಮಿಸ್ ಆಗೋಲ್ಲ. ನೋಡಿ, ಈ ರೀತಿ ಇತ್ತು ಕಳೆ, ಮತ್ತು ಯಾವ ರೀತಿ ಹೋಗಿದೆ ಅಂತ ತೋರಿಸ್ತೀನಿ ನೋಡಿ. ಹಾಗೆಯೇ ನೋಡಿ, ಫುಲ್ಲು ನೀಟಾಗಿ ಹೋಗಿದೆ. ಇದೊಂದು 4 days ಆದಮೇಲೆ ಈ ಥರ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಯಾರಿಗೆ ಯೂಸ್ ಆಗುತ್ತೆ ಅನಿಸುತ್ತೆ ಅಂಥವ್ರಿಗೆ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ.